ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕುಸುಮಾ ಸುನಿಲ್ ವ್ಲಾಗ್ಸ್. ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಹೇಗೆ ಕಾಲನ್ನೆಲ್ಲ ಹಿಡದೆ ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಸಿಂಪಲ್ಲಾಗಿ ಸೀರೆ ಉಡಿಸ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಾರ್ಮಲ್ ಅಲ್ಲ, ಸ್ವಲ್ಪ ವೆರೈಟಿಯಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಇಲ್ಲಿ ಪ್ರೀ ಪ್ಲೀಟಿಂಗ್ ಮಾಡ್ಕೊಂಡಿರುವಂಥ ಸೀರೆನ ನಾನಿಲ್ಲಿ ಯಾವುದೇ ದಾರದಿಂದ ಕಟ್ಕೊಳ್ತಾ ಇಲ್ಲ. ಈ ರೀತಿಯ ಡಿಸೈನ್ಗೆ ನಿಮ್ಗೆ ಆದಷ್ಟು ಕಡಿಮೆ ಸೇಫ್ಟಿ ಪಿನ್ಗಳನ್ನು ಅಥವಾ ಥ್ರೆಡ್ಡನ್ನು ಯೂಸ್ ಮಾಡಿ ಸಿಂಪಲ್ಲಾಗಿ ಸೀರೆ ಉಡಿಸ್ಕೊಳ್ಬೋದು. ನೋಡಿ, ಇಲ್ಲಿ ನಾನು ಇಲ್ಲಿ ಕೆಳಗಡೆ ಬರುವಂತಹ ಲೆಂತನ್ನು ಅಡ್ಜಸ್ಟ್ ಮಾಡಿಕೊಂಡು ಕೆಳಗಡೆಗೆ ಸೀರೆಯನ್ನು ನನ್ನ ರೈಟ್ ಸೈಡ್ಗೆ ಸೀರೆಯ ಲೆಂತನ್ನು ಉದ್ದ ಬಿಟ್ಕೊಂಡು ಲೆಫ್ಟ್ ಸೈಡ್ಗೆ ಸೀರೆಯ ನೆರಿಗೆಗಳನ್ನು ಕಮ್ಮಿ ಬರುವ ರೀತಿ ಈ ರೀತಿ ಒಂದು ಪಿನ್ನನ್ನು ಹಾಕ್ಕೊಳ್ತಾ ಇದ್ದೀನಿ. ಪಿನ್ನನ್ನು ಹಾಕ್ಕೊಂಡ ನಂತರ ಕೆಳಗಡೆ ನಾನು ಬಾರ್ಡ್ರನ್ನು ಹಾಕ್ಕೊಂಡಿರ್ತೀನಲ್ಲ, ಫಿಕ್ಸ್ ಮಾಡ್ಕೊಂಡಿರ್ತೀನಲ್ಲ ದೊಡ್ಡ ಸೇಫ್ಟಿ ಪಿನ್ನು, ಆ ಸೇಫ್ಟಿ ಪಿನ್ನನ್ನು ಬಿಚ್ಕೊಂಡು ನಿಧಾನವಾಗಿ ಕೆಳಗಡೆ ಲೆಂತ್ ಬಿಟ್ಟಿರುವಂತಹ ಫ್ರಿಲ್ಗಳನ್ನೆಲ್ಲ ನಾನು ನೀಟಾಗಿ ಒಂದ್ರ ಪಕ್ಕ ಒಂದು ಎಲ್ಲ ಫ್ರಿಲ್ಗಳು ಕಾಣುವ ರೀತಿ ಆದಷ್ಟು ಅಗಲವಾಗಿ ಬರುವ ರೀತಿ ನಾನು ಅದನ್ನು ನಿಧಾನವಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ನೀವು ಯಾವ ಪೀಠದ ಮೇಲೆ ಕುಳಿಸ್ತೀರಾ ಆ ಪೀಠದ ಮೇಲೆ ಆ ಬಿಂದಿಗೆಯನ್ನು, ಕಳಶದ ಬಿಂದಿಗೆಯನ್ನು ಇಟ್ಟ ನಂತರ ನಿಧಾನವಾಗಿ ನೀವು ಆ ಪ್ಲೀಟ್ಸನ್ನು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಗೇನಾದರೂ ಅಲ್ಲಿ ಪ್ಲೀಟ್ಸು ನೆರಿಗೆಗಳು ಸೀರೆ ನಿಲ್ತಾ ಇಲ್ಲ ಅಂತ ಹೇಳಿದಾಗ ನೀವು ಅಲ್ಲಿ ಏನು ಪಂಚೆ ಹಾಸಿರ್ತೀರಲ್ವ ಅದಕ್ಕೆ ಒಂದು ಪಿನ್ನನ್ನು ಹಾಕ್ಕೊಂಡು ನಿಮಗೆ ಆ ಲೆಂತ್ ಬ್ರಾಡ್ ಬರುವ ರೀತಿ ನೀವು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು. ನಾನು ಇಲ್ಲಿ ಯಾವುದೇ ರೀತಿಯ ಪಿನ್ನನ್ನು ಹಾಕ್ಕೊಂಡಿಲ್ಲ. ಅದೇ ರೀತಿ ನಾನು ತೋರಿಸ್ತಾ ಇರ್ತಕ್ಕಂಥ ರೀತಿಯಲ್ಲೇ ನಾನು ನಿಧಾನವಾಗಿ ಒಂದೊಂದೇ ನೆರಿಗೆಗಳು ಕಾಣುವ ರೀತಿ ನಾನು ಸೀರೆಯನ್ನು ಹರಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ನೀವು ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ತೀರಾ ಅಷ್ಟು ಚೆನ್ನಾಗಿ ನಿಮಗೆ ಸೀರೆಯ ಫಿನಿಶಿಂಗ್ ಬರ್ತಾ ಇದೆ. ನೋಡಿ, ಇಲ್ಲಿ ನಾನು ಮೇಲೆಯ ಪಲ್ಲುಗೆ ಹಾಕಿದ್ನಲ್ವ ನಾನು ನೆರಿಗೆಗಳಿಗೆ ಹಾಕಿರುವಂತಹ ಫ್ರಿಲ್ಸು ಅದನ್ನು ಸಹಿತ ನಾನು ಇಲ್ಲಿ ಬಿಚ್ಕೊಂಡಿದ್ದೀನಿ. ನಂತರ ಅಪ್ಪರ್ ಬಾಡಿಯನ್ನು ನಾನು ಇಲ್ಲಿ ಇಟ್ಟು ಕೈಗಳನ್ನೆಲ್ಲ ನೀಟಾಗಿ ಸರಿ ಮಾಡ್ಕೊಳ್ತಾ ಇದ್ದೀನಿ. ಸರಿ ಮಾಡಿಕೊಂಡ ನಂತರ ನಾನು ಇಲ್ಲಿ ದೇವಿಗೆ ಸೀರೆಯ ಸೆರಗನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಸೀರೆಯ ಸೆರಗನ್ನು ನಿಮ್ಮ ಲೆಂತ್ ಎಷ್ಟು ಬೇಕಾಗುತ್ತೋ ನಿಮ್ಮ ಲೆಂತ್ನ ಅನುಗುಣವಾಗಿ ನೀವು ಅದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ಏನೆಲ್ಲ ಅಡ್ಜಸ್ಟ್ಮೆಂಟ್ ಬೇಕಾಗುತ್ತೆ ಎಲ್ಲ ಅಡ್ಜಸ್ಟ್ಮೆಂಟ್ಗಳನ್ನು ಮಾಡಿ ಆ ಸೆರಗಿಗೆ ನಾನು ಪ್ರೀ ಪ್ಲೀಟಿಂಗ್ ಮಾಡಬೇಕಾದ್ರೆ 3 ಪಿನ್ನನ್ನು ಹಾಕಿರ್ತೀನಿ. ಸೊ ಹಾಗಾಗಿ ಇಲ್ಲಿರ್ತಕ್ಕಂತಹ ಪಿನ್ನನ್ನು ಬಿಚ್ಕೊಂಡು ನಾನು ನಿಧಾನವಾಗಿ ಆ ಸೀರೆಯ ನೆರಿಗೆಗಳು ಎಲ್ಲ ನೆರಿಗೆಗಳು ಕಾಣುವ ರೀತಿ ನಾನಿಲ್ಲಿ ಮತ್ತೆ ಸೀರೆಯನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ, ಸೀರೆಯ ಸೆರಗನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಆದಷ್ಟು ಪರ್ಫೆಕ್ಟಾಗಿ ನೀಟಾಗಿ ಬರುವ ರೀತಿ ಇಲ್ಲಿ ಸ್ಪ್ರೆಡ್ಡನ್ನು ಮಾಡ್ಕೊಳ್ಳಿ. ಇದೇ ನಿಮಗೆ ಸೀರೆಗೆ ಪರ್ಫೆಕ್ಟ್ ಲುಕ್ ಅನ್ನೋದು ಬರೋದು. ನೋಡು, ನಂತರ ನಾನು ಇಲ್ಲಿ ನಿಮಗೆ ಆ ಸೀರೆಯನ್ನು ಇಲ್ಲಿ ಅಪ್ಪರ್ ಬಾಡಿಗೆ ಪಿನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಆವಾಗ ಸೀರೆ ಸೆರಗು ಕ್ಲೀನಾಗಿ ಕೂತ್ಕೊಳ್ಳುತ್ತೆ, ಎಲ್ಲೂ ನಿಮಗೆ ಅಲ್ಲಾಡಲ್ಲ, ಶೇಕ್ ಆಗಲ್ಲ. ನಂತರ ಕೈಗಳನ್ನೆಲ್ಲ ನೀವು ಅಡ್ಜಸ್ಟ್ಮೆಂಟನ್ನು ನೀಟಾಗಿ ನಂತರ ಮಾಡ್ಕೊಳ್ಬೋದು. ಸೊ ಮೇಯ್ನು ಕೆಳಗಡೆ ಫ್ರಿಲ್ಗಳನ್ನು ಅಡ್ಜಸ್ಟ್ ಮಾಡಿದ ನಂತರ ದೇವಿಗೆ ಸೀರೆಯ ಸೆರಗನ್ನು ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ನಂತರ ಸೀರೆಯ ಸೆರಗನ್ನು ಹಾಕಿದ ನಂತರ ಸೊಂಟದ ಭಾಗ ಹರಡ್ಕೊಳ್ದೇ ಒಂದೇ ಸಮಕ್ಕೆ ಕ್ಲೀನಾಗಿ ಕೂತ್ಕೊಳ್ಳೋ ರೀತಿ ನಾನಿಲ್ಲಿ ಆ ಡಾಬ್ ಕಟ್ಲಿಕ್ಕೆ ಮುಂಚೆ ಒಂದು ದಾರವನ್ನು ತೊಗೊಂಡು ನೀಟಾಗಿ ಇಲ್ಲಿ ಸೊಂಟಕ್ಕೆ ಕಟ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಇದೇ ದಾರವನ್ನು ನಾನು ಬಳಸ್ತಾ ಇರೋದು. ಒಂದೇ ಸೇಫ್ಟಿ ಪಿನ್ನು, ಸೊಂಟಕ್ಕೆ ಹಾಕಿರುವಂತಹ ಒಂದು ಸೇಫ್ಟಿ ಪಿನ್ನು ಮತ್ತು ಸೆರಗಿಗೆ ಹಾಕಿರುವಂತಹ ಒಂದು ಸೇಫ್ಟಿ ಪಿನ್ನು, ಎರಡೇ ಸೇಫ್ಟಿ ಪಿನ್ ಹಾಕಿರೋದು. ಸೊಂಟಕ್ಕೆ ಒಂದು ದಾರವನ್ನು ಕಟ್ಕೊಂಡಿದ್ದೀನಿ. ಸೊ ಕೆಲವರಿಗೆಲ್ಲ ತುಂಬ ಪಿನ್ಗಳು, ಗುಂಡು ಪಿನ್ ಚುಚ್ಚೋದು ಇದೆಲ್ಲ ಇಷ್ಟ ಆಗಲ್ಲ. ಸೊ ಅಂಥವರು ಈ ರೀತಿ ಸೀರೆಯನ್ನು ಉಡಿಸ್ಕೊಳ್ಬೋದು. ಎಲ್ಲರೂ ಯಾವಾಗಲೂ ದೇವಿಗೆ ಕಾಲುಗಳನ್ನು ಇಡೋದು, ಕಾಲಿಗೆ ಸೀರೆಯನ್ನು ಸುತ್ತಕೊಡೋದು, ದರ್ಬಾರ್ ಸ್ಟೈಲ್ ಮಾಡೋದು, ಟೆಂಪಲ್ ಸ್ಟೈಲ್ ಮಾಡೋದು ಎಲ್ಲ ಮಾಡಿ ಬೇಜಾರಾಗಿರ್ತಕ್ಕಂಥವ್ರು ಈ ರೀತಿ ಸಿಂಪಲ್ಲಾಗಿ ಸಹಿತ ಅಮ್ಮನವ್ರಿಗೆ ಸೀರೆಯನ್ನು ಉಡಿಸ್ಕೊಳ್ಬೋದು. ಇದು ಒಂಥರ ವೆರೈಟಿಯಾಗೂ ತುಂಬ ಚೆನ್ನಾಗಿ ಕಾಣುತ್ತೆ. ಒಂದು ಕಡೆಗೆ ಫ್ರಿಲ್ಗಳು ಸ್ವಲ್ಪ ಮೇಲೆ, ಒಂದು ಕಡೆಗೆ ಕೆಳಗಡೆ ಬಂದಿರತಕ್ಕಂಥ ರೀತಿ ತುಂಬ ಚೆನ್ನಾಗಿ ಆ ಬೋಟ್ ಶೇಪಲ್ಲಿ ಬಂದಾಗ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಇಲ್ಲಿ ನಾನು ಈ ಅಮ್ಮನವರ ಸೊಂಟಕ್ಕೆ ಸರಿಯಾಗಿ ಕ್ಲೀನಾಗಿ ಆ ಸೆರಗನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ಪ್ರೆಡ್ ಮಾಡಿಕೊಂಡು ಆ ಪಿನ್ ಏನಿರುತ್ತೆ ಆ ಪಿನ್ನು ಕಾಣದೇ ಇರೋ ರೀತಿ, ನಾವು ಸೊಂಟಕ್ಕೆ ಹಾಕಿರ್ತೀವಲ್ವ ಆ ಪಿನ್ನು ಕಾಣದೇ ಇರೋ ರೀತಿ ಅದನ್ನು ನಾವು ಕ್ಲೀನಾಗಿ ಟೈಟಾಗಿ ಅಡ್ಜಸ್ಟ್ ಮಾಡ್ಕೊಂಡ ನಂತರ ಈ ಕೆಳಗಡೆ ಬಿಟ್ಟಿರ್ತೀವಲ್ವ ಆ ಫ್ರಿಲ್ಗಳನ್ನು ನಂತರ ನಾವಿಲ್ಲಿ ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ನಾನು ಸ್ಪ್ರೆಡ್ ಮಾಡಿದ ನಂತರ ಹೀಗೆ ಕಾಣ್ತಾ ಇದೆ. ನೋಡಿ, ಇಲ್ಲಿ ಒಂದು ಕಡೆಗೆ ಅಮ್ಮನವ್ರಿಗೆ ಫ್ರಿಲ್ಗಳು ಸ್ವಲ್ಪ ದೊಡ್ಡದಾಗಿ, ಇನ್ನೊಂದು ಕಡೆಗೆ ಸ್ವಲ್ಪ ಚಿಕ್ಕದಾಗಿ ಬಂದಾಗ ಇದು ನೋಡಲಿಕ್ಕೆ ಒಂಥರ ವೆರೈಟಿಯಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ನಂತರ ನಿಮ್ಮಲ್ಲಿ ಇರುವಂತಹ ಏನು ಜುವೆಲ್ಸ್ ಇರುತ್ತೆ ಅದನ್ನೆಲ್ಲ ಹಾಕ್ಕೊಂಡು ಅಮ್ಮನವ್ರಿಗೆ ಮುಖವಾಡನ ಇಟ್ಕೊಂಡು ರೆಡಿ ಮಾಡ್ಕೊಳ್ಬೋದು.
ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸಾಕ್ಷಾತ್ ಅಮ್ಮನವರೇ ಬಂದು ಕೂತ್ಕೊಂಡಿರೋ ರೀತಿ ಕಾಣ್ತಾ ಇದೆ. ಇನ್ನು ಯಾರೆಲ್ಲ ನಮ್ಮ ವಿಡಿಯೋಗಳನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.